ಅಲರ್ಜಿಯಿಂದ 23 ವರ್ಷದ ಒಬ್ಬ ಶಿಕ್ಷಕಿಯ ಸಾವಾಯಿತು ಅನ್ನುವಂತಹ ಒಂದು ವಿಡಿಯೋ ಈಗಷ್ಟೇ ವೈರಲ್ ಆಗ್ತಾ ಇತ್ತು. ನೀವು ಕೂಡ ಆ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು. ಆಗ ಎಷ್ಟೊಂದು ಜನರಲ್ಲಿ ಭಯ ಕೂಡ ಹುಟ್ಟಿರಬಹುದು. ಅಲರ್ಜಿಯಿಂದ ಸಾವಾಗತ್ತಾ? ಏನೋ ಅಲರ್ಜಿಯಿಂದ ಸ್ವಲ್ಪ ಕಣ್ಣು ತುರಿಕೆ ಬರುತ್ತೆ, ಸೀನ್ ಬರುತ್ತೆ, ತಲೆನೋವು ಬರುತ್ತೆ, ಇಷ್ಟೇ ಹೊರತಾಗಿ ಮತ್ತೇನೂ ಆಗಲ್ಲ ಅಂತ ಅಂದ್ಕೊಂಡಿದ್ದವರೆಲ್ಲರಿಗೂ ಕೂಡ ಒಂದೇ ಸತಿಗೆ ಭಯ ಸ್ಟಾರ್ಟ್ ಆಗಿದೆ. ಎಷ್ಟೊಂದು ಜನ ಆನ್ಲೈನ್ ಕನ್ಸಲ್ಟೇಷನ್ಗಳಲ್ಲಿ ಹಾಗೂ ಇಲ್ಲಿ ಕ್ಲಿನಿಕಲ್ಲಿ ಕೂಡ ವಿಚಾರಿಸ್ತಾ ಇದ್ದಾರೆ, ಮೇಡಮ್ ಅಲರ್ಜಿ ಅನ್ನುವಂಥದ್ದು ಪ್ರಾಣಕ್ಕೆ ಅಪಾಯನಾ? ಅಲರ್ಜಿಯಿಂದ ಒಬ್ಬ ವ್ಯಕ್ತಿ ಪ್ರಾಣವನ್ನು ಕಳೆದುಕೊಳ್ಳಬಹುದಾ ಅಂತ ತುಂಬ ಜನರಲ್ಲಿ ಈ ಒಂದು ಭಯ ಆತಂಕ ಮನೆ ಮಾಡ್ತಾ ಇದೆ. ಹಾಗಾಗಿಯೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಲರ್ಜಿ ಅಂದರೆ ಏನು, ಅಲರ್ಜಿಯಿಂದ ಯಾವ ರೀತಿಯ ಸಮಸ್ಯೆಗಳು ಆಗಬಹುದು, ಹಾಗೆ ಅಲರ್ಜಿಗೆ ಅನ್ನೋದಕ್ಕೆ ಚಿಕಿತ್ಸೆನೇ ಇಲ್ಲವಾ ಹಾಗಿದ್ರೆ ಅನ್ನೋ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ನಾನು ಬಂದಿದ್ದೀನಿ. ಹಾಗಾಗಿ ಸಂಪೂರ್ಣ ಮಾಹಿತಿ ಪಡಿಬೇಕಂತಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳ ಒಂದು ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತಿನ ಟಾಪಿಕ್ ನಿಮ್ಗೆ ಈಗಾಗಲೇ ಗೊತ್ತಿದ್ದ ಹಾಗೆ ಅಲರ್ಜಿ ಅನ್ನುವಂಥದ್ದು ಏನಪ್ಪ? ಏನಾದರೂ ಒಂದು ಪರ್ಟಿಕ್ಯುಲರ್ ವಸ್ತುವನ್ನು ನೀವು ಸೇವನೆ ಮಾಡಿದಾಗ ಅಥವಾ ಯಾವುದಾದ್ರೂ ಒಂದು ವಸ್ತುವಿಗೆ ನೀವು ಎಕ್ಸ್ಪೋಸ್ ಆದಾಗ ನಿಮ್ಮ ದೇಹ ಅದಕ್ಕೆ ಪ್ರತಿಯಾಗಿ ಓವರ್ ರಿಯಾಕ್ಟ್ ಮಾಡಿದರೆ ಅಥವಾ ಸಹಜವಲ್ಲದೇ ಇರುವ ರೀತಿಯ ಅಂಶಗಳನ್ನು ವ್ಯಕ್ತಪಡಿಸಿದರೆ ಅದನ್ನು ಅಲರ್ಜಿ ಅಂತ ಹೇಳ್ತಾರೆ. ಹಾಗಿದ್ರೆ ಸಾಮಾನ್ಯವಾಗಿ ನೀವು ಡಸ್ಟ್ ಅಲರ್ಜಿ ಅಂತ ಕೇಳಿರ್ತೀರಾ, ಅಥವಾ ಕೋಲ್ಡ್ ಫುಡ್ಗಳನ್ನು ತಿಂದಾಗ ಆಗುವಂತಹ ಅಲರ್ಜಿ ಅಂತ ಕೇಳಿರ್ತೀರಾ. ಕೆಲವೊಬ್ಬರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅಲರ್ಜಿ ಇರುತ್ತೆ, ತುಂಬ ಸೀನ್ ಬರುತ್ತೆ, ಆಮೇಲೆ ಸರಿ ಹೋಗುತ್ತೆ ಅಂತ ಕೇಳಿರ್ತೀರಾ. ಅಥವಾ ಕೆಲವರಿಗೆ ಪುಸ್ತಕದ ಹಳೆಯ ಪುಸ್ತಕದ ಹಾಳೆಗಳನ್ನು ತೆಗೆದ ತಕ್ಷಣ ಬರುವಂತಹ ಒಂದು ಆ ಸ್ಮೆಲ್ ಹಾಗೂ ಆ ಡಸ್ಟಿಂದ ಬರುವಂತಹ ಅಲರ್ಜಿಯ ಬಗ್ಗೆ ಕೇಳಿರ್ತೀರಾ. ಏನಿದು ಈ ಅಲರ್ಜಿ ಅನ್ನುವಂಥದ್ದು? ನೋಡಿ ವೀಕ್ಷಕರೇ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆಹಾರ ಅನ್ನುವಂಥದ್ದು ಕೇವಲ ನಿಮ್ಮ ಬಾಯಲ್ಲಿ ನೀವೇನು ತಿಂತೀರಾ ಅದಷ್ಟೇ ಅಲ್ಲ. ನಿಮ್ಮ ದೇಹ ಯಾವ್ಯಾವ ರೀತಿಯ ಸಂವೇದನೆಗಳಿಗೆ ಒಳಪಡುತ್ತೋ ಅದೆಲ್ಲವೂ ಕೂಡ ಆಹಾರ. ನಮ್ಮ ಈ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ನಮ್ಮ ದೇಹದೊಳಗೆ ಏನೇನು ಹೋಗುತ್ತೋ ಅದೆಲ್ಲವೂ ಕೂಡ ಆಹಾರ. ಹಾಗಾಗಿಯೇ ಅಲರ್ಜಿ ಅನ್ನುವಂಥದ್ದು ಕೇವಲ ನೀವು ತಿನ್ನೋ ಪ್ಲೇಟಲ್ಲಿರುವ ಫುಡ್ಡಿಂದ ಮಾತ್ರ ಆಗಬೇಕಂತಿಲ್ಲ. ನಿಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಪಂಚ ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಎಕ್ಸ್ಪೋಷರ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಲಕ್ಷಣಗಳು ವ್ಯಕ್ತ ಆಗ್ಬೋದು. ಹಾಗಿದ್ರೆ ಈ ಲಕ್ಷಣಗಳು ಯಾವ ರೀತಿಯಲ್ಲಿ ವ್ಯಕ್ತ ಆಗುತ್ತೆ, ಯಾರ್ಯಾರಲ್ಲಿ ವ್ಯಕ್ತ ಆಗುತ್ತೆ? ಯಾವುದೇ ಒಂದು ಪರ್ಟಿಕ್ಯುಲರ್ ಐಟಮನ್ನು ನೀವು ತಗೊಂಡಾಗ, ಉದಾಹರಣೆಗೆ ಈಗ ಪೀನಟ್ ಅಲರ್ಜಿ ಅನ್ನುವಂಥದ್ದು, ಅಥವಾ ಇತ್ತೀಚೆಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಹಾಲಾಗಲ್ಲ ನನಗೆ, ಹಾಲಿನ ಐಟಮ್ಗಳಾಗಲ್ಲ ಅನ್ನುವಂಥದ್ದು. ಅದರ ಅರ್ಥ ಏನು? ಹಾಲಿನ ಉತ್ಪನ್ನಗಳನ್ನು ಅಥವಾ ಹಾಲಿನ ಸೇವನೆ ಮಾಡಿದಾಗ ನಿಮ್ಮ ದೇಹ ಅದನ್ನು ಜೀರ್ಣಿಸಿಕೊಳ್ಳುವಲ್ಲಿ ವಿಫಲ ಆಗತ್ತೆ. ಆ ರೀತಿ ನಿಮ್ಮ ದೇಹದಲ್ಲಾಗುವ ವಿಫಲತೆಯ ಕಾರಣದಿಂದಾಗಿ ಕೆಲವೊಂದಿಷ್ಟು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಉಂಟಾಗತ್ತೆ. ಅದು ಇಡೀ ದೇಹದಲ್ಲಾಗುವಂತಹ ಪಿತ್ತದ ಒಂದು ರ್ಯಾಷಸ್ಗಳಾಗಿರಬಹುದು, ತುರಿಕೆ ಆಗಿರಬಹುದು, ಉರಿ ಆಗಿರಬಹುದು, ಅಥವಾ ಇನ್ನು ಕೆಲವರಲ್ಲಿ ವಾಂತಿ ಹಾಗೂ ಬೇದಿಯ ರೂಪದಲ್ಲಿ ಇದ್ದಿರಬಹುದು. ಅದೇ ರೀತಿ ಈಗ ಒಂದು ಡಸ್ಟ್ ಇರುವಂತಹ ಜಾಗಕ್ಕೆ ಎಷ್ಟೊಂದು ಜನ ಹೋಗಿರ್ತಾರೆ, ಆದರೆ ಕೆಲವರಲ್ಲಿ ಮಾತ್ರ ಆ ಡಸ್ಟ್ ಇರುವಂತಹ ಜಾಗಕ್ಕೆ ಹೋದ ತಕ್ಷಣ ಅಲರ್ಜಿಕ್ ರಿಯಾಕ್ಷನ್ ಆಗತ್ತೆ. ಅಂತ ಅಂದರೆ ಯಾವ ಡಸ್ಟ್ ಪಾರ್ಟಿಕಲ್ ನಮ್ಮ ದೇಹಕ್ಕೆ ಹೋದಾಗ ನಮ್ಮ ದೇಹ ಆ ಡಸ್ಟ್ ಪಾರ್ಟಿಕಲಿಂದ ನಮ್ಮ ದೇಹಕ್ಕೆ ಸಮಸ್ಯೆ ಆಗಬಾರದು ಅನ್ನುವ ಉದ್ದೇಶದಿಂದ ಏನು ಅವುಗಳ ವಿರುದ್ಧ ಹೋರಾಡುತ್ತೋ ಅದು ಅಗತ್ಯಕ್ಕಿಂತ ಹೆಚ್ಚಾಗಿ ಅಥವಾ ಸ್ವಾಭಾವಿಕವಲ್ಲದ ರೀತಿಯಲ್ಲಿ ರಿಯಾಕ್ಷನನ್ನು ಕೊಟ್ಟಾಗ ಅದನ್ನು ಡಸ್ಟ್ ಅಲರ್ಜಿ ಅಂತ ಹೇಳ್ತಾರೆ. ಅಂದರೆ ಅದೇ ಡಸ್ಟ್ ಇರೋ ಜಾಗದಲ್ಲಿ ತುಂಬ ಜನ ಹೋಗಿರ್ತಾರೆ, ಕೆಲವರು ಹೋಗಿ ಕೆಲಸ ಮಾಡಿ ವಾಪಸ್ ಬರ್ತಾರೆ. ಆದರೆ ಕೆಲವರು ಆ ಡಸ್ಟ್ ಇರೋ ಜಾಗಕ್ಕೆ ಹೋದ ತಕ್ಷಣ ತುಂಬಾ ಲಕ್ಷಣಗಳಿಂದ, ಸಿಂಪ್ಟಮ್ಸ್ಗಳಿಂದ ಕಷ್ಟಪಡ್ತಾರೆ, ಒದ್ದಾಡ್ತಾರೆ. ಎಷ್ಟೊಂದು ಸತಿ ಹಾಸ್ಪಿಟಲೈಸೇಷನ್ ಆಗೋ ತನಕ ಅದು ಹೋಗಬಹುದು. ಯಾಕೆ ಅಂತಂದರೆ ಇದು ಅವರ ದೇಹದ ಒಂದು ವಿಫಲತೆ. ಅವರ ದೇಹ ಆ ಪರ್ಟಿಕ್ಯುಲರ್ ಒಂದು ವಿಷಯದ ಕುರಿತು ತಾನು ವ್ಯಕ್ತಪಡಿಸುವಂತಹ ಲಕ್ಷಣಗಳೇನಿದ್ದಾವೆ ಅದು ತಪ್ಪಾಗಿರುತ್ತೆ, ಅಥವಾ ಮನಸ್ಸಿಗೆ ಬಂದಂತೆ ಮನಸ್ಸೋ ಇಚ್ಛೆಯಾಗಿ ಇರುತ್ತೆ.
ಎಷ್ಟೆಲ್ಲ ಸತಿ ಈಗೆಲ್ಲ ನಾವೇನು ಅಲರ್ಜಿಯಿಂದ ಸಾವು ಇಂಥದ್ದೆಲ್ಲ ನಾವು ನೋಡ್ತಿದ್ದೀವಿ, ಇಂತಹ ಕೆಲವೊಂದು ಯಾವುದೋ ಒಂದು ಪರ್ಫ್ಯೂಮಿಗೋ ಅಥವಾ ಯಾವುದೋ ಒಂದು ಸ್ಪೆಸಿಫಿಕ್ ಸ್ಮೆಲ್ಗೋ ಯಾವುದೋ ಒಂದು ಸ್ಪೆಸಿಫಿಕ್ ಕೆಮಿಕಲ್ ಪಾರ್ಟಿಕಲ್ಸ್ಗಳಿಗೋ ಅಥವಾ ಆಹಾರ ಪದಾರ್ಥಗಳಿಗೋ ನಮ್ಮ ದೇಹ ಎಷ್ಟು ಹೈಲಿ ರಿಯಾಕ್ಟಿವ್ ಆಗಿಬಿಡತ್ತೆ ಅಂತಂದರೆ ನಮ್ಮ ಈ ಅನ್ನನಾಳ, ಶ್ವಾಸನಾಳ ಈ ಎಲ್ಲ ಒಳಭಾಗದಲ್ಲಿ ಕೂಡ ನಿಮಗೆ ಸ್ವೆಲ್ಲಿಂಗ್ ಅನ್ನುವಂಥದ್ದು ಕಾಣಿಸ್ಕೊಂಡು ಬಿಡುತ್ತೆ. ಹೇಗೆ ಹೊರಗಡೆ ನೀವು ಪಿತ್ತದ ರ್ಯಾಷಸ್ ಆದಾಗ ಹೊರಗಡೆ ಚರ್ಮ ಉಬ್ಬಿ 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 ಬರುತ್ತೋ ತುರ್ಕೆ ಮಾಡ್ಕೊಂಡಲ್ಲಿ, ನಂತರ ಆಮೇಲೆ ತನ್ನಷ್ಟಕ್ಕೆ ತಾನೇ ಅದು ಹೋಗಿ ಬಿಡುತ್ತೋ, ಅದೇ ಥರ ಒಳಭಾಗದಲ್ಲಿ ಕೂಡ ಸ್ವೆಲ್ಲಿಂಗ್ ಅಥವಾ ಊತ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಆದರೆ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಅನ್ನನಾಳ, ಶ್ವಾಸನಾಳ ಇಂತಹ ನಾಜೂಕಾದ ಸೂಕ್ಷ್ಮವಾದಂಥ ಜಾಗದಲ್ಲಿ ಊತಗಳು ಕಾಣಿಸ್ಕೊಂಡಾಗ ಅಥವಾ ರಕ್ತನಾಳಗಳಲ್ಲಿ ಊತಗಳು ಕಾಣಿಸ್ಕೊಂಡಾಗ ಆ ಸಡನ್ ಬ್ಲಾಕೇಜ್, ಆ ಉಸಿರು ಕಟ್ಟಿದ ಹಾಗೆ ಆಗುವಂಥದ್ದು ಸಾವಿನ ತನಕ ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಕಾರಣ ಆಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಆ ಅಲರ್ಜಿ ಕಂಟೆಂಟನ್ನು, ನಮ್ಮ ದೇಹದಲ್ಲಿರುವಂಥ ಅಲರ್ಜಿ ಅಂಶವನ್ನು ಕಡಿಮೆ ಮಾಡಿಕೊಳ್ಳುವುದೇ ಇದಕ್ಕೆ ಶಾಶ್ವತ ಪರಿಹಾರ. ಸಿಂಪ್ಟಮ್ಯಾಟಿಕ್ ರಿಲೀಫ್, ಅಲರ್ಜಿಯಿಂದ ನನಗೆ ಸೀನ್ ಬರ್ತಿದೆ, ಸೀನಿಗೆ ಔಷಧಿ, ಅಲರ್ಜಿಯಿಂದ ರ್ಯಾಷಸ್ ಆಗ್ತಾ ಇದೆ, ರ್ಯಾಷಸ್ಸಿಗೆ ಔಷಧಿ ಅನ್ನುವಂಥದ್ದು ಕೇವಲ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಅದು ನಿಮಗೆ ಪರ್ಮನೆಂಟ್ ಸೊಲ್ಯೂಷನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಎಷ್ಟೊಂದು ಸತಿ ಬೇರೆ ವೈದ್ಯಕೀಯ ಪದ್ಧತಿಯಲ್ಲಿ ಈ ಅಲರ್ಜಿಗೆ ಬೇರೆ ಏನೂ ಔಷಧಿ ಇಲ್ಲ, ನೀವು ಒಂದು ಸಿಟ್ರಜಿನನ್ನು ತೊಗೊಂಡ್ಬಿಡಿ ಅಥವಾ ಏನಾದರೂ ಆ್ಯಂಟಿ ಅಲರ್ಜಿಕ್ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡ್ಬಿಡಿ, ಅಷ್ಟೇ ಸಾಕು, ಬೇರೆ ಏನೂ ಆಪ್ಷನ್ಸ್ ಇಲ್ಲ, ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಮಾತ್ರ ಅಂತ ಹೇಳಿರೋದನ್ನು ನೀವು ಕೇಳಿರ್ತೀರ. ಆದರೆ ಆಯುರ್ವೇದ ಈ ಒಂದು ಅಲರ್ಜಿ ಸಮಸ್ಯೆಗೆ ಅದನ್ನು ಬೇರು ಸಮೇತ ಕಿತ್ತು ಹಾಕಲಿಕ್ಕೆ ಅಂತವೇ ಹಲವಾರು ರೀತಿಯ ಔಷಧಿ ಹಾಗೂ ಚಿಕಿತ್ಸೆಗಳನ್ನು ಕೊಟ್ಟಿದೆ. ಆಯುರ್ವೇದದಲ್ಲಿ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮನ್ನು ನಾರ್ಮಲೈಸ್ ಮಾಡಲಿಕ್ಕೆ ನಿಮ್ಮ ದೇಹ ಯಾವ ಯಾವ ಪಾರ್ಟಿಕಲ್ಗಳಿಗೆ ಎಷ್ಟರ ಮಟ್ಟಿಗೆ ಸಂವೇದನೆಯನ್ನು ಕೊಡಬೇಕು, ಯಾವಾಗ ಅದು ಸಂವೇದನೆ ಅತಿ ಆದಾಗ ದೇಹಕ್ಕೆ ಹಾನಿ ಆಗತ್ತೆ, ಈ ನಮ್ಮ ರಕ್ಷಣೆಗಾಗಿ ಇರುವಂತಹ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಆಯುರ್ವೇದದಲ್ಲಿ ಸವಿವರವಾಗಿ ಒಂದಿಷ್ಟು ನಮಗೆ ರೆಫರೆನ್ಸ್ಗಳು ಸಿಗತ್ತೆ. ಹಾಗೆ ಪಂಚಕರ್ಮ ಚಿಕಿತ್ಸೆಗಳಾದಂತಹ ವಮನ, ವಿರೇಚನ, ಬಸ್ತಿ ಮೊದಲಾದಂತಹ ಪಂಚಕರ್ಮ ಚಿಕಿತ್ಸೆಗಳು ಕೂಡ ಅಷ್ಟೇ ಅಲ್ಲದೆ ನಸ್ಯ ಕೂಡ ಬರುತ್ತೆ. ಇದು ನಮ್ಮ ದೇಹದಲ್ಲಿನ ಅಲರ್ಜಿ ಅಂಶವನ್ನು ಕಡಿಮೆ ಮಾಡುವಲ್ಲಿ, ಅಂದರೆ ಯಾವ ಕಾರಣಗಳಿಂದ ನಮ್ಮ ದೇಹದಲ್ಲಿ ಅಲರ್ಜಿಯ ಲಕ್ಷಣಗಳು ಕಾಣಿಸ್ಕೊಳ್ತಿರತ್ತೋ ಆ ಕಾರಣಗಳನ್ನು ನಮ್ಮ ದೇಹದಲ್ಲಿ ಉಂಟು ಮಾಡದೇ ಇರೋ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಇದು ಒಂದು ರೆಫರೆನ್ಸ್ಗಳು ಲಭ್ಯ ಇರುತ್ತೆ. ಈ ಪಂಚಕರ್ಮ ಚಿಕಿತ್ಸೆಯಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಸಿಸ್ಟಮ್ ಅನ್ನುವಂಥದ್ದು ಈ ಸುತ್ತಮುತ್ತಲಿನ ಪ್ರಕೃತಿಗೆ, ಋತುವಿಗೆ ಸಹಜವಾಗಿ, ಕಾಲಕ್ಕೆ ಸಹಜವಾಗಿ, ದೇಶ ಅಂದರೆ ಯಾವ ಸ್ಥಳದಲ್ಲಿ ನೀವು ಇದ್ದೀರೋ ಆ ಸ್ಥಳಕ್ಕೆ, ದೇಶಕ್ಕೆ ಸಹಜವಾಗಿ, ಅಷ್ಟೇ ಅಲ್ಲದೆ ನಿಮ್ಮ ವಯೋಸಹಜವಾಗಿ ನಿಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ಮು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸೋ ಹಾಗೆ ನೋಡ್ಕೊಳ್ಳುತ್ತೆ. ಈ ಎಲ್ಲ ಚಿಕಿತ್ಸೆಗಳಲ್ಲಿ ಕೂಡ ಹೇಗೆ ನಿರ್ಧಾರ ಆಗುತ್ತೆ, ಹಾಗಿದ್ರೆ ನನಗೆ ಅಲರ್ಜಿ ಇದೆ ಮೇಡಮ್, ನಾನು ಬಸ್ತಿ ತಗೋಬೇಕಾ, ವಿರೇಚನ ತಗೋಬೇಕಾ, ನಸ್ಯ ತಗೋಬೇಕಾ ಅನ್ನೋದು ಹೇಗೆ ನಿರ್ಧಾರ ಆಗುತ್ತೆ? ನಿಮ್ಮ ದೇಹದಲ್ಲಿ ಯಾವ ದೋಷದ ಬಾಹುಲ್ಯ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅದಕ್ಕಾಗಿಯೇ ನಾವು ಮೊದಲು ನಾಡಿ ಪರೀಕ್ಷೆಯನ್ನು ಮಾಡುವಂಥದ್ದು. ನಾಡಿ ಪರೀಕ್ಷೆಯನ್ನು ಮಾಡಿ ಅದರ ನಂತರದಲ್ಲಿ ನಿಮ್ಮ ದೇಹಕ್ಕೆ ಯಾವುದರ ಅಗತ್ಯ ಇದೆ, ಅಲ್ಲಿ ವಾತ ಬಾಹುಲ್ಯ ಇದ್ದಾಗ ಹೇಗಾಗತ್ತೆ ಅಂತಂದರೆ ಅಲರ್ಜಿಯ ಸಿಂಪ್ಟಮ್ಸಲ್ಲಿ ಸಿಕ್ಕಾಪಟ್ಟೆ ಫ್ಲಕ್ಚುಯೇಷನ್ಸ್ಗಳಿರುತ್ತೆ. ಒಂದೇ ಸತಿಗೆ ಸಡನ್ನಾಗಿ ತುಂಬ ಸಿಂಪ್ಟಮ್ಸ್ಗಳು ಒಟ್ಟೊಟ್ಟಿಗೆ ಬರುವಂಥದ್ದು, ಅಥವಾ ಒಂದೇ ಸತಿಗೆ ಎಲ್ಲ ಸಿಂಪ್ಟಮ್ಸ್ಗಳು ಹೋಗೇ ಬಿಡ್ತೇನೋ ಅಂತ ಅನಿಸುವಂಥದ್ದು, ಅಥವಾ ಬಂದು ಬಿಟ್ಟರೆ ಸಿಂಪ್ಟಮ್ಸ್ ಸಡನ್ನಾಗಿ ಹಾಸ್ಪಿಟಲೈಸೇಷನ್ ಆಗೋವಷ್ಟು ಲೆವೆಲಿಗೆ ಜಾಸ್ತಿ ಆಗುವಂಥದ್ದು. ಈ ರೀತಿಯ ಫ್ಲಕ್ಚುಯೇಷನ್ಸ್ ವಾತಜ ಒಂದು ಪ್ರಿಡಾಮಿನೆಂಟ್ ಇರುವಂತಹ ಅಲರ್ಜಿ ವ್ಯಕ್ತಿಯಲ್ಲಿ ಇರುತ್ತೆ. ಅಂತಹ ವ್ಯಕ್ತಿಯಲ್ಲಿ ಬಸ್ತಿ ಚಿಕಿತ್ಸೆಯನ್ನು ನಾವು ಆರಿಸ್ಕೊಳ್ಬೇಕಾಗತ್ತೆ. ಅದೇ ಪಿತ್ತಜ ಪ್ರಿಡಾಮಿನೆಂಟ್ ಇದ್ದಾಗ ಏನಾಗುತ್ತೆ, ಆ ಅಲರ್ಜಿಯ ರಿಯಾಕ್ಷನ್ಸ್ಗಳು ಬಂದಾಗ ದೇಹದಲ್ಲಿ ಕೆಂಪು ಕೆಂಪು ರ್ಯಾಷಸ್ಗಳಾಗುವಂಥದ್ದು, ಉರಿ ಉತ್ಪತ್ತಿ ಆಗುವಂಥದ್ದು, ಹಾಗೆಯೇ ಹಗಲಿನ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಈ ಲಕ್ಷಣಗಳು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥದ್ದು, ಈ ಎಲ್ಲ ಅಂಶಗಳು ಪಿತ್ತಜ ಪ್ರಿಡಾಮಿನೆಂಟ್ ಆಗಿರುವಂತಹ ಅಲರ್ಜಿಯಲ್ಲಿ ಇರುತ್ತೆ. ಇನ್ನು ಕಫಜ ಪ್ರಿಡಾಮಿನೆಂಟ್ ಆಗಿರುವಂತಹ ಅಲರ್ಜಿಯಲ್ಲಿ ಏನಾಗುತ್ತೆ, ಯಾವಾಗಲೂ ಗ್ರ್ಯಾಜುವಲ್ ಸಿಂಪ್ಟಮ್ಸ್ ಇರುತ್ತೆ. ಒಂದೇ ಸತಿಗೆ ಸಡನ್ ಆಗಿ ಸಿಂಪ್ಟಮ್ಸ್ಗಳು ಇನ್ಕ್ರೀಸ್ ಆಗಲ್ಲ, ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಆದರೆ ಒಮ್ಮೆ ಈ ಅಲರ್ಜಿಕ್ ಸಿಂಪ್ಟಮ್ಸ್ಗಳು ಬಂದರೆ ಸುಲಭಕ್ಕೆ ಹೋಗ್ತಾ ಇರಲ್ಲ, ತಿಂಗಳಾನುಗಟ್ಟಲೆ ನೀವು ಅದರಿಂದ ಸಫರ್ ಆಗಿ ನಂತರ ನಿಧಾನಕ್ಕೆ ಕಮ್ಮಿ ಆಗ್ತಿರುತ್ತೆ. ಈಗ ಒಂದು ಅಲರ್ಜಿಯಿಂದ ನಿಮಗೆ ತುರ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಕನಿಷ್ಠ 1 ರಿಂದ 2 ತಿಂಗಳ ನೀವು ಒದ್ದಾಡಿದ ಮೇಲೆ ಅದು ಕಡಿಮೆ ಆಗುತ್ತೆ. ಅಥವಾ ಅಲರ್ಜಿಯಿಂದ ನಿಮಗೆ ಸೀನ್ ಬರ್ತಾ ಇದೆ, ಪದೇ 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 ಸೀನ್ ಆಗ್ತಾ ಇದೆ ಅಂದರೆ ತಕ್ಷಣದಲ್ಲಿ ಅದು ಗುಣ ಆಗಲ್ಲ,
ತುಂಬ ನಿಧಾನಕ್ಕೆ ಗುಣ ಆಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಕಫಜ ಪ್ರಿಡಾಮಿನೆಂಟಿಂದ ಆದಂತಹ ಅಲರ್ಜಿಯಲ್ಲಿ ನಿಮ್ಮ ದೇಹದಲ್ಲಿ ಆಗಾಗ ಊತ ಕಾಣಿಸ್ಕೊಳ್ಳುವಂಥದ್ದು, ಉಸಿರಾಟದ ಸಮಸ್ಯೆ ಬರುವಂಥದ್ದು, ಹೀಗೆಲ್ಲ ಲಕ್ಷಣಗಳು ಕಾಣುತ್ತೆ. ಈ ವಾತ ಪಿತ್ತ ಹಾಗೂ ಕಫದ ಕಾಂಬಿನೇಷನಿಂದ ಕೂಡ ಅಲರ್ಜಿಯ ಲಕ್ಷಣಗಳು ಬರಬಹುದು. ಈ ಎಲ್ಲ ಕಾಂಬಿನೇಷನನ್ನು ನೋಡಿಕೊಂಡು ನಿಮ್ಮ ವಯಸ್ಸು, ನೀವಿರುವ ಜಾಗ, ನಿಮ್ಮ ದಿನಚರಿ ಇದೆಲ್ಲವನ್ನು ನೋಡಿ ನಾವು ನಿರ್ಧಾರ ಮಾಡಬೇಕು ನಿಮ್ಮ ದೇಹದಲ್ಲಿ ಈ ಅಲರ್ಜಿ ಅಂಶವನ್ನು ಸಂಪೂರ್ಣವಾಗಿ ಬೇರು ಸಮೇತ ತೆಗೆದು ಹಾಕಲಿಕ್ಕೆ ಯಾವ ಚಿಕಿತ್ಸೆ ಮಾಡಬೇಕು ಅನ್ನೋದರ ಬಗ್ಗೆ. ಹೀಗೆ ನೀವು ಏನಾದರೂ ಅಲರ್ಜಿ ಅನ್ನುವಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ, ಭಯ ಪಡಬೇಡಿ, ಆದರೆ ನಿಷ್ಕಾಳಜಿ ಕೂಡ ಮಾಡಬೇಡಿ. ಸರಿಯಾದ ರೀತಿಯಲ್ಲಿ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಔಷಧಿಯನ್ನು, ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಅದರ ನಂತರ ನಿಮ್ಮ ಈ ಒಂದು ಅಲರ್ಜಿ ಅನ್ನುವಂಥ ಸಮಸ್ಯೆಯಿಂದ ನೀವು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡಿಬಹುದು. ಸಂಪೂರ್ಣವಾಗಿ ನೀವು ಈ ಅಲರ್ಜಿ ಅಂಶದಿಂದ ಹೊರಬರಬಹುದು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಎಷ್ಟೊಂದು ಸತಿ ನಮ್ಮ ಸುತ್ತಮುತ್ತಲೇ ಇರುವಂತಹ ಔಷಧೀಯ ಗಿಡಗಳು ನಮಗೆ ರಾಮಬಾಣ ಆಗಿರುತ್ತೆ. ಈ ಎಲ್ಲ ಔಷಧಿಗಳು ನಿಮ್ಮ ಸುತ್ತಮುತ್ತಲೇ ಇದೆ, ಆದರೆ ನಿಮ್ಮ ದೇಹದ ಅಗತ್ಯಕ್ಕನುಗುಣವಾಗಿ ಅದರ ಬಳಕೆ ಮಾಡಬೇಕು, ಅದರ ಚಿಕಿತ್ಸೆ ಅನ್ನುವಂಥದ್ದು ನಿಮಗೆ ಆಗಬೇಕು. ಆಗ ಯಾರು ಕೂಡ ಅಲರ್ಜಿಗೆ ಹೆದರೋದು ಬೇಡ. ಅಲರ್ಜಿ ಅನ್ನುವಂಥದ್ದು ಒಂದು ಶಿಸ್ತಿನ ಆಹಾರ ಪದ್ಧತಿಯಿಂದ, ಸರಿಯಾದ ದಿನಚರಿಯ ಬದಲಾವಣೆಯಿಂದ, ಸೂಕ್ತವಾದ ಆಯುರ್ವೇದ ಔಷಧಿಗಳು ಅಥವಾ ಪಂಚಕರ್ಮ ಚಿಕಿತ್ಸೆಗಳಿಂದ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ನಿಮಗೂ ಏನಾದರೂ ಈ ಒಂದು ಅಲರ್ಜಿಯ ಕುರಿತು ಚಿಕಿತ್ಸೆ ಬೇಕಿದ್ದಲ್ಲಿ ನೀವು ನಮ್ಮನ್ನು ಇಲ್ಲಿಯೇ ಬಂದು ಸ್ವತಃ ಭೇಟಿಯಾಗಿ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೋದು. ಆಗಲ್ಲ ಮೇಡಮ್ ನಾವು ತುಂಬ ದೂರದಲ್ಲಿದ್ದೇವೆ ಅನ್ನುವರು ಆನ್ಲೈನಲ್ಲಿ ನಮ್ಮ ಕನ್ಸಲ್ಟೇಷನ್ ಲಭ್ಯ ಇರುತ್ತೆ. ಪೇಯ್ಡ್ ಆನ್ಲೈನ್ ಕನ್ಸಲ್ಟೇಷನ್ ಅದಾಗಿರುತ್ತೆ. ನೀವು ನಿಮ್ಮ ಆನ್ಲೈನ್ ಕನ್ಸಲ್ಟೇಷನನ್ನು ಬುಕ್ಕಿಂಗ್ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಡಿಸ್ಕಷನ್ ಮಾಡಿ ಯಾವ ಯಾವ ರೀತಿಯಲ್ಲಿ ಬದಲಾವಣೆ ಹಾಗೂ ಯಾವ ಯಾವ ರೀತಿಯ ಔಷಧಿಗಳನ್ನು ನಿಮ್ಮ ಒಂದು ಪ್ರಕೃತಿಗೆ ನೀವು ಸೇವನೆ ಮಾಡಬಹುದು ಅನ್ನೋದನ್ನು ನಾವೇ ಇಲ್ಲಿ ಸ್ವತಃ ಸಿದ್ಧಪಡಿಸಿ ಅದನ್ನು ನಿಮ್ಮ ಮನೆಗೆ ಕೊರಿಯರ್ ಮೂಲಕ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಲರ್ಜಿ ಹಾಗೂ ಅದರ ಲಕ್ಷಣಗಳು, ಅದರ ಮ್ಯಾನೇಜ್ಮೆಂಟ್, ಇದರ ಬಗ್ಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ, ಕುಟುಂಬದ ಸದಸ್ಯರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.